ಆತ್ಮೀಯ ಎಲ್ಲ ವಿದ್ಯಾರ್ಥಿಗಳೇ ಹಾಗೂ ಸ್ಪರ್ಧಾರ್ಥಿಗಳೇ, 9ನೇ ದಿನದ ಕನ್ನಡ ತರಗತಿಗೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಮತ್ತೆ ಇವತ್ತು ಒಂದು ಹೊಸ ವಿಷಯದೊಂದಿಗೆ ನಾನು ಬಂದಿದ್ದೇನೆ. ಹಾಗಾಗಿ ಆ ಹೊಸ ವಿಷಯ ಯಾವುದು ಅಂತ ಕೇಳಿದಾಗ ವಿಭಕ್ತಿ ಪ್ರತ್ಯಯ. ವಿಭಕ್ತಿ ಪ್ರತ್ಯಯವನ್ನ ನನ್ನದೇ ಆದಂಥ ಶೈಲಿ ಒಳಗೆ ನಾನು ಬರೆದಿದ್ದೇನೆ. ಅದನ್ನು ನೀವು ಅರ್ಥ ಮಾಡ್ಕೊಂತೀರಿ ಅಂತೇಳಿ ನಾನು ಭಾವಿಸಿದ್ದೇನೆ. ಆದಾಗ್ಯೂ ನಾವು ಅದರ ಅರ್ಥ ನೋಡಿದಾಗ, ವಿಭಕ್ತಿ ಪ್ರತ್ಯಯದ ಅರ್ಥ ನೋಡಿದಾಗ, ನಾಮ ಪ್ರಕೃತಿಗೆ ಸೇರುವ ಪ್ರತ್ಯಯವೇ ವಿಭಕ್ತಿ ಪ್ರತ್ಯಯ. ಅಂದ್ರೆ ನಾಮಪದದ ಮೂಲ ರೂಪ ನಾಮ ಪ್ರಕೃತಿ ಅನ್ನೋದಲ್ಲ, ಅದಕ್ಕೆ ಸೇರುವ ಪ್ರತ್ಯಯವೇ ವಿಭಕ್ತಿ ಪ್ರತ್ಯಯ ಅಂತೇಳಿ ನಾವಿಲ್ಲಿ ಗಮನಿಸ್ತಾ ಹೋಗ್ತೀವಿ. ಹಾಗಾಗಿ ಇವುಗಳನ್ನ ನೆನಪಿಡುವ ಒಂದು ಸಣ್ಣ ವಿಧಾನ ಇದೆ, ಅದನ್ನ ನಾನು ಈಗ ಹೇಳ್ತೀನಿ. ಇನ್ನ ಕಾರಕಾರ್ಥ ಅಂತಂದ್ರೆ ಏನಪ್ಪಾ ಅಂತಂದ್ರೆ, ವಿಭಕ್ತಿ ಪ್ರತ್ಯಯವು ಯಾವ ಯಾವ ಪದದೊಂದಿಗೆ ಅಥವಾ ಯಾವ ಯಾವ ಪದದ ಜೊತೆಗೆ ಯಾವ ಅರ್ಥದಲ್ಲಿ ಬಳಕೆಯಾಗುತ್ತದೆ ಎಂಬುದೇ ಕಾರಕಾರ್ಥ ಅಂತ. ಕಾರಕಾರ್ಥ ಅಂತಂದ್ರೆ ಯಾವ್ಯಾವ ವಿಭಕ್ತಿ ಪ್ರತ್ಯಯವು ಯಾವ ಯಾವ ಪದದ ಜೊತೆಗೆ ಅದು ಕೂಡಿ ಒಂದು ಅರ್ಥ ಕೊಡ್ತದಲ್ಲ, ಅರ್ಥದಲ್ಲಿ ಅದು ಬಳಕೆ ಆಗತ್ತಿಲ್ಲ, ಅದನ್ನ ನಾವು ಕಾರಕಾರ್ಥ ಅಂತ ಕರಿತೀವಿ. ಅದ್ರ ಬಗ್ಗೆ ಇಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಅವನ್ ನೆನಪಿಡಿದು ಹೆಂಗ ಅಂತ ಈಗ ನಾವು ಬಹಳ ಮುಖ್ಯವಾಗಿ ಸ್ಪರ್ಧಾತ್ಮಕ ದೃಷ್ಟಿಯಿಂದ ನೋಡಿದಾಗ ಅದನ್ನ ನೆನಪಿಡಿದು ಹೆಂಗ, ಪರೀಕ್ಷೆಯಲ್ಲಿ ಅದನ್ನ ಕೇಳಿದ್ರೆ ನಾವು ಯಾವ ರೀತಿ ಅದನ್ನ ಆನ್ಸರ್ ಮಾಡಬೇಕು, ಉತ್ತರ ಕೊಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ನಾನು ಚರ್ಚೆ ಮಾಡ್ತಾ ಇದ್ದೀನಿ. ಆರಂಭದಲ್ಲಿ ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥಿ, ಪಂಚಮಿ ಹಾಗೂ ಷಷ್ಠಿ, ಸಪ್ತಮಿ, ಸಂಬೋಧನಾ ಅಂತೇಳಿ ಅಥವಾ ಸಂಬೋಧನೆ ಅಥವಾ ಸಂಬೋಧನಾ ಅಂತೇಳಿ 8 ರೀತಿಯಾಗಿರ್ತಕ್ಕಂಥ ವಿಭಕ್ತಿ ಪ್ರತ್ಯಯಗಳು ಉಂಟು. ಸಂಬೋಧನೆ ಇತ್ತೀಚೆಗೆ ಬಳಕೆ ಆಗ್ತಾ ಇಲ್ಲ, ಆದರೂ ಅದನ್ನ ನಾನು ತೆಗೆದುಕೊಂಡಿದ್ದೇನೆ. ಇದನ್ನೊಂದು ಹಾಡಿನ ಮೂಲಕ ನಾನು ಹೇಳಲಿಕ್ಕೆ ಪ್ರಯತ್ನ ಪಡ್ತೀನಿ. ಪ್ರಥಮಾವು ದ್ವಿತೀಯ ಅನ್ನು ತೃತೀಯ ಇಂದ ಚತುರ್ಥಿಗೆ ಈಗೇಕೆ ಪಂಚಮಿ ದಶೆಯಿಂದ. ಪ್ರಥಮಾವು ದ್ವಿತೀಯ ಅನ್ನು ತೃತೀಯ ಇಂದ ಚತುರ್ಥಿಗೆ ಈಗೇಕೆ ಪಂಚಮಿ ದಶೆಯಿಂದ. ಷಷ್ಠಿ ಸಪ್ತಮಿ ಅಲ್ಲಿ ಸಂಬೋಧನಾ ಏ ಇರಾ, ಸಂಬೋಧನಾ ಏ ಇರಾ. ಪ್ರಥಮಾವು ದ್ವಿತೀಯ ಅನ್ನು ತೃತೀಯ ಇಂದ ಚತುರ್ಥಿಗೆ ಈಗೇಕೆ ಪಂಚಮಿ ದಶೆಯಿಂದ. ಷಷ್ಠಿ ಸಪ್ತಮಿ ಅಲ್ಲಿ ಸಂಬೋಧನಾ ಏ ಇರಾ, ಸಂಬೋಧನಾ ಏ ಇರಾ. ಈ ರೀತಿ ನಾವು ವಿಭಕ್ತಿ ಪ್ರತ್ಯಯವನ್ನ, ವಿಭಕ್ತಿಯನ್ನ ಮತ್ತು ವಿಭಕ್ತಿ ಪ್ರತ್ಯಯವನ್ನ ಈ ಹಾಡಿನ ಮೂಲಕ ಇದನ್ನ ನಾವು ನೆನಪಿಡಬಹುದು. ಬಹಳ ಚೆನ್ನಾಗಿ ಇದನ್ನ ನಾನು ಪ್ರಯತ್ನ ಪಟ್ಟು ಇದನ್ನ ನಾವು ಪ್ರಯೋಗ ಮಾಡಿ ನೋಡಿದಾಗ, ಪ್ರಾಕ್ಟಿಕಲ್ ಮಾಡಿ ನೋಡಿದಾಗ ಇದು ಸಕ್ಸಸ್ ಆಗಿದೆ, ಇದು ಯಶಸ್ವಿ ಆಗಿದೆ. ಹಾಗಾಗಿ ಈ ಹಾಡನ್ನ ಈ ರೀತಿ ನೀವು ಪ್ರಯತ್ನ ಪಟ್ಟು ಒಂದ್ಸತಿ ನೀವು ಕಂಠಪಾಠ ಮಾಡಿದಾಗ ಹೆಚ್ಚು ನಿಮ್ಮ ಅದು ಮನುಷ್ಯನಲ್ಲಿ ಉಳ್ಕೊಳ್ತದ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ಇದರೊಳಗನ ಇನ್ನು ನಾವು ವಿಭಕ್ತಿ ಪ್ರತ್ಯಯ ಮತ್ತು ಕಾರಕಾರ್ಥವನ್ನ ಹೇಗೆ ನೆನಪಿಡಬೇಕು ಅಂತ ಒಂದು ಸೂತ್ರ ಅಂದ್ರೆ ಅದು ಹಾಡಿನ ಮೂಲಕನೇ ಇದನ್ನ ನಾನು ಪ್ರಯತ್ನ ಪಟ್ಟು ಇದನ್ನ ಮಾಡ್ಕೊಂಡು ಬಂದಿದ್ದೇನೆ. ಸ್ಪರ್ಧಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತೇಳಿ ಮಾಡಿದ್ದ. ಸೊ ಅದನ್ನೊಂದು ಇಲ್ಲಿ ಹೇಳ್ಬಿಡ್ತೀನಿ. ಪ್ರಥಮ ಕರ್ತೃ, ದ್ವಿತೀಯ ಕರ್ಮ, ತೃತೀಯ ಕರಣ, ಚತುರ್ಥಿ ಸಂಪ್ರದಾನ, ಪಂಚಮಿ ಅಪದಾನ, ಷಷ್ಠಿ ಸಂಬಂಧ, ಸಪ್ತಮಿ ಅಧಿಕರಣ, ಸಂಬೋಧನಾ ಅಭಿಮುಖೀಕರಣ, ಸಂಬೋಧನಾ ಅಭಿಮುಖೀಕರಣ. ಪ್ರಥಮ ಕರ್ತೃ, ದ್ವಿತೀಯ ಕರ್ಮ, ತೃತೀಯ ಕರಣ, ಚತುರ್ಥಿ ಸಂಪ್ರದಾನ, ಪಂಚಮಿ ಅಪದಾನ, ಷಷ್ಠಿ ಸಂಬಂಧ, ಸಪ್ತಮಿ ಅಧಿಕರಣ, ಸಂಬೋಧನಾ ಅಭಿಮುಖೀಕರಣ, ಸಂಬೋಧನಾ
ಅಭಿಮುಖೀಕರಣ. ಈ ತರ ಎರಡು ಸಣ್ಣ ಸಣ್ಣ ಧ್ವನಿಗಳ ಮೂಲಕ ಅವುಗಳನ್ನ ಟ್ಯೂನ್ ಕೊಡೋದ್ರ ಮೂಲಕ ಪ್ರಯತ್ನ ಪಟ್ಟು ನಾನು ಇವುಗಳನ್ನ ಈ ರೀತಿ ತಯಾರಿಸಿದ್ದೇನೆ. ಇವುಗಳನ್ನ ನೀವು ಏನಾದ್ರೂ ಬಾಯ್ಪಾಠ ಮಾಡಿದ್ರ, ಕಂಠಪಾಠ ಮಾಡಿದ್ರ 100ಕ್ಕೆ 100ರಷ್ಟ ಇವು ನಿಮ್ಮ ಮನುಷ್ಯನಲ್ಲಿ ಉಳಿತಾವ ಅನ್ನುವಂತ ಭರವಸೆ ನನಗದ. ಹಾಗಾಗಿ ನಾನು ಪ್ರಯತ್ನ ಪಟ್ಟು ಇದು ನಾವು ಎಲ್ಲ ಕಾಂಪಿಟೇಟಿವ್ ಓದುವಾಗ ಇದನ್ನೆಲ್ಲ ಮಾಡಿದ್ದದ. ಸೊ ಹಾಗಾಗಿ ದಯವಿಟ್ಟು ಇದನ್ನೆಲ್ಲರೂ ಪ್ರಾಕ್ಟೀಸ್ ಮಾಡ್ರಿ, ಪ್ರಯತ್ನ ಪಡ್ರಿ. 100% ನಿಮ್ಮ ಎದೆಯೊಳಗೆ ಇದು ಉಳ್ಕೊಳ್ತದೆ. ಮತ್ತೆ ಸಾಮಾನ್ಯವಾಗಿ ಇವುಗಳ ಮೇಲೆ ಕ್ವಶನ್ ಕೇಳ್ತಾರೆ. ಕಾಂಪಿಟೇಟಿವ್ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು ಇವುಗಳ ಮೇಲೆ ಹೆಚ್ಚು ಪ್ರಶ್ನೆಗಳು ಇತ್ತೀಚೆಗೆ ಬರ್ತಾ ಇವೆ. ಅವುಗಳನ್ನು ಕ್ಲಿಸ್ಟ್ ಮಾಡಿ ಕೇಳುವಂತ ಒಂದು ಪರಂಪರೆ ಈಗ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಇವನ್ನೆಲ್ಲ ನೀವು ಮಾಡ್ಕೊಂತೀರಿ ಅಂತ ಹೇಳಿ ನಾನು ನಂಬ್ತೀನಿ. ಇನ್ನ ವಿಭಕ್ತಿ ಪ್ರತ್ಯಯ ಅಂತ ನೋಡಿದಾಗ ಪ್ರಥಮ ವಿಭಕ್ತಿ ಪ್ರತ್ಯಯವನ್ನ ಈಗ ರಾಮ ಅಂತದ, ರಾಮನು ಅಂತಂದ್ರ ಹೂ ಅನ್ನುವಂತ ಪ್ರತ್ಯಯವನ್ನು ಹಚ್ಚಿದಾಗ ಅದು ರಾಮನು ಆಗ್ತದೆ. ಬಹುವಚನದಾಗ ರಾಮರು ಅಂತ ಬರಿಬಹುದು. ಅದೇ ರೀತಿ ದ್ವಿತೀಯ ಅಂತ ತೆಗೆದುಕೊಂಡಾಗ ರಾಮನನ್ನು ಅಂದ್ರೆ ಅನ್ನು ಅನ್ನುವಂತ ಒಂದು ವಿಭಕ್ತಿ ಪ್ರತ್ಯಯವನ್ನು ತೆಗೆದುಕೊಂಡು ರಾಮನನ್ನು, ರಾಮರನ್ನು ಅಂತ ಬರಿಬಹುದು. ಅದೇ ರೀತಿ ತೃತೀಯ ಅಂತ ಬಂದಾಗ ರಾಮನಿಂದ ಅಂದ್ರೆ ಇಂದ ಪ್ರತ್ಯಯ ಹಚ್ಚಿ ರಾಮನಿಂದ, ರಾಮರಿಂದ ಅಂತ ಬರಿಬಹುದು. ಆಮೇಲೆ ಚತುರ್ಥಿಗೆ ನೋಡಿದಾಗ ರಾಮನಿಗೆ ಅಂದ್ರೆ ಹೀಗೆ ಕೆ ಇವೆಲ್ಲ ಬರ್ತಾವ. ರಾಮರಿಗೆ. ಅದೇ ರೀತಿ ಪಂಚಮಿ ಅಂತ ತೆಗೆದುಕೊಂಡಾಗ ದಶೆಯಿಂದ ಅನ್ನುವಂತ ಒಂದು ವಿಭಕ್ತಿ ಪ್ರತ್ಯಯ ಬರ್ತದೆ. ಅಲ್ಲಿ ರಾಮನ ದಶೆಯಿಂದ, ರಾಮರ ದಶೆಯಿಂದ ಅಂತೇಳಿ ಬಳಕೆ ಆಗ್ತದೆ. ಅದೇ ರೀತಿ ಷಷ್ಠಿ ಅನ್ನುವಂತ ಒಂದು ವಿಭಕ್ತಿ ಪ್ರತ್ಯಯವನ್ನು ತೆಗೆದುಕೊಂಡಾಗ ಇಲ್ಲಿ ಬರ್ತದೆ ವಿಭಕ್ತಿ ಪ್ರತ್ಯಯ. ಹಾಗಾಗಿ ರಾಮರ ಅನ್ನುವಂತ ಒಂದು ಏಕವಚನ ಬಹುವಚನ ವಾಕ್ಯಗಳನ್ನು ಮಾಡುವಾಗ ನಾವು ಈ ರೀತಿ ಕರ್ತೃ ಪದಗಳನ್ನು ಬರಿತೀವಿ. ಆಮೇಲೆ ಸಪ್ತಮಿ ಅಂತ ತೆಗೆದುಕೊಂಡಾಗ ಅಲ್ಲಿ ಅನ್ನುವಂತ ಒಂದು ವಿಭಕ್ತಿ ಪ್ರತ್ಯಯ ಬರ್ತದೆ. ಅಲ್ಲಿ ಅಂತ ಬಂದಾಗ ರಾಮನಲ್ಲಿ, ರಾಮರಲ್ಲಿ ಅಂತ ಬರಿಬೋದು ನಾವು ಏಕವಚನ ಬಹುವಚನಗಳಲ್ಲಿ. ಅದೇ ರೀತಿ ಸಂಬೋಧನ ಅಂತ ಬರೆದಾಗ ಇರ ಅಂತ ಬರ್ತದಲ್ಲ, ಇದ್ರೊಳಗೆ ನಾವು ರಾಮನೇ ಅಂತ ಏಕವಚನದಾಗ ಬರಿಬಹುದು. ಬಹುವಚನದಾಗ ರಾಮರಿರ, ರಾಮರುಗಳೇ ಅಂತ ನಾವು ಉದ್ದೇಶಪೂರ್ವಕವಾಗಿ ಒಂದೊಂದ್ಸತಿ ಕರೆಯುವ ಸಾಧ್ಯತೆಗಳಿರ್ತಾವ. ಈ ರೀತಿ ಏನಪ್ಪಾ ಅಂತಂದ್ರೆ ನಾವು ವಿಭಕ್ತಿ ಪ್ರತ್ಯಯವನ್ನ ನಾವು ನೋಡ್ತೀವಿ. ಮತ್ತು ನನಗನ್ನಿಸ್ತದ ವಿಭಕ್ತಿ ಪ್ರತ್ಯಯಗಳನ್ನ ಕೇಳುವುದು ವಿಶೇಷತೆ ಏನಪ್ಪಾ ಅಂತ ಕೇಳಿದ್ರೆ, ಒಂದು ವಿಭಕ್ತಿ ಪ್ರತ್ಯಯ ಮತ್ತು ಕಾರಕಾರ್ಥ ಇವುಗಳನ್ನು ಬಹಳಷ್ಟು ನಾವು ಚೆನ್ನಾಗಿ ಒಂದು ಮನದಟ್ಟು ಮಾಡ್ಕೊಂಡ್ರ, ಇವುಗಳನ್ನ ನಾವು ಹಾಡಿನ ಮೂಲಕ ನೆನಪಿಟ್ರ ಹೆಚ್ಚು ಇದು ನಮಗ ಎಫೆಕ್ಟಿವ್ ಆಗ್ತದ. ಅಂದ್ರೆ ಹೆಚ್ಚು ಪರಿಣಾಮಕಾರಿಯಾಗಿ ನಮಗ ಅದು ನಮ್ಮ ಎದೆಯೊಳಗೆ ಉಳಿತದ. ನಾವು ಪರೀಕ್ಷೆಯಲ್ಲಿ ಈಸಿಯಾಗಿ ಸರಳವಾಗಿ ನಾವು ಅದನ್ನ ಫಾರ್ಮೇಶನ್ ಮಾಡಬಹುದು ಅಥವಾ ಅದಕ್ಕೆ ಆನ್ಸರ್ ಮಾಡಬಹುದು, ಉತ್ತರವನ್ನು ಬರಿಬಹುದು ಅಂತ. ಇಷ್ಟು ನಾವು ಇವತ್ತು ವಿಭಕ್ತಿ ಪ್ರತ್ಯಯ ಬಗ್ಗೆ ಮಾತನಾಡಿದ್ದೇವೆ. ಇಲ್ಲಿವರೆಗೆ ನೀವು ನಮ್ಮ ಕನ್ನಡ ನಾಡಿನ ಎಲ್ಲ ಈಗ 500 ಸಬ್ಸ್ಕ್ರಿಪ್ಷನ್ ಆಗ್ಯದ ನಮ್ಮ ಚಾನೆಲ್. ಬರೀ ಒಂದು ವಾರದಾಗ 500ಕ್ಕೆ ಅದು ಬಂದು ನಿಂತದ. ಇದೆಲ್ಲ ನಿಮ್ಮ ಪ್ರೋತ್ಸಾಹ, ಪ್ರೇರಣೆ ಮತ್ತು ನಿಮ್ಮ ಸಹಕಾರವೇ ಕಾರಣ ಅಂತ ಮತ್ತೊಮ್ಮೆ ಹೇಳ್ತಾ, ಇನ್ನೂ ಇದೇ ರೀತಿ ಕನ್ನಡ ಕ್ಲಾಸ್ಗಳು ಬರಲಿವೆ. ಹಾಗಾಗಿ ನಿಮ್ಮ ಪ್ರೋತ್ಸಾಹವೇ ನಮಗೆ ಒಂದು ರೀತಿ ಆಶೀರ್ವಾದ ಇದ್ದ ಹಾಗೆ. ಹಾಗಾಗಿ ದಯವಿಟ್ಟು ಎಲ್ಲರೂ ಪ್ರೋತ್ಸಾಹ ಮಾಡ್ತೀರಿ ಅಂತೇಳಿ ನಾವು ನಂಬಿದ್ದೇವೆ. ಇನ್ನೂ ಏನಾದರೂ ತಪ್ಪು ತಡೆಗಳಾದಾಗ ಕಮೆಂಟ್ ಬಾಕ್ಸ್ಗಳಲ್ಲಿ ಹಾಕ್ರಿ, ಇಂಥ ವಿಷಯ ಬೇಕಂತ ಹಾಕ್ರಿ. ಅವುಗಳನ್ನ ನಾವು ಹಾಕುವಂತ ಪ್ರಯತ್ನ ಮಾಡ್ತೀವಿ. ತಪ್ಪಾದಲ್ಲಿ ತಿದ್ದುಕೊಳ್ಳುವಂತ ಪ್ರಯತ್ನಗಳು ನಾವು ಮಾಡ್ತೀವಿ ಅಂತ ಹೇಳ್ತಾ, ಇವತ್ತಿನ 9ನೇ ದಿನದ 8 ದಿನ ಇರ್ಬೋದು. ಇವತ್ತಿನ ದಿನವನ್ನ ನಾವು ನಿಮಗೆ ಮಾಡ್ತೀವಿ ಅಂತಂದ್ರೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೆ ನಮಸ್ಕಾರ, ಶುಭ ಸಂಜೆ.